ಗದಗ ಜಿಲ್ಲೆಯ ರೋಣ ತಾಲೂಕಿನ ಸವಡಿ ಗ್ರಾಮದ ಐತಿಹಾಸಿಕ ದೊಡ್ಡಲಿಂಗೇಶ್ವರ ದೇವಾಲಯದ ಸಮುದಾಯ ಭವನದ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಕಬಳಿಸಿದ ಆರೋಪ ಕೇಳಿಬಂದಿದೆ. ವಾಸ್ತವವಾಗಿ ದೊಡ್ಡಲಿಂಗೇಶ್ವರ ದೇವಾಲಯದ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ. ಈ ಕುರಿತು ಸಾಮಾಜಿಕ ಹೋರಾಟಗಾರ ಗ್ರಾಮಸ್ಥ ನಿತಿನ್ ದೊಡ್ಡಣ್ಣವರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದ್ದರು. ರಾಷ್ಟ್ರಪತಿಯವರಿಂದ ಮರಳಿ ಪತ್ರ ಬಂದಿದ್ದು ಸೂಕ್ತ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಿ ಎಂದು ರಾಜ್ಯ ಸರ್ಕಾರಕ್ಕೆ ಕಳುಹಿಸಿದ್ದಾರೆ. ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ನಿತಿನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೊಡ್ಡಲಿಂಗೇಶ್ವರ ದೇವಸ್ಥಾನದಲ್ಲಿ ದುರ್ಗಾ ಸಿಂಹರ ಪೂಜೆ ಮಾಡ್ತಿದ್ದ ಜಾಗ ಇದು. ಇಲ್ಲೇ ಈ ದೇವಸ್ಥಾನದಲ್ಲಿ ಕೆಲವೊಂದು ತುಂಬಷ್ಟು ಭ್ರಷ್ಟಾಚಾರ ಆಗಿದೆ. ಈ ದೇವಸ್ಥಾನದಲ್ಲಿ ಮುಜರಾಯಿ ಇಲಾಖೆ ಅಂಡರ್ ಇದ್ದದ್ರೂ ಇದು ದೇವಸ್ಥಾನ. ಇಲ್ಲೇ ಸರ್ಕಾರ ಇದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ. ಸರ್ಕಾರ ಲಕ್ಷ್ಯ ಕೊಡಲ್ದ ಇದಕ್ಕೆ ಎಷ್ಟೋ ಜನ ಭ್ರಷ್ಟಾಚಾರ ಆಗಿದೆ. ಇಲ್ಲೇ ತುಂಬ ಸುಮಾರು 15-20 ಲಕ್ಷ ರೂಪಾಯಿ ಸಮುದಾಯ ಭವನ ಕಟ್ಟಡಕ್ಕೆ ದುಡ್ಡು ತೊಗೊಂಡು ಇದಕ್ಕೆ ಸಮುದಾಯ ಭವನ ಕಟ್ಟಡ ಆಗಿಲ್ಲ. ಇದಕ್ಕೆ ಬರೀ ಇವರು ಪೇಪರ್ನಲ್ಲಿ ಉಲ್ಲೇಖ ಇದೆ, ಉತ್ತಾರನಲ್ಲೇ ಉಲ್ಲೇಖ ಇದೆ. ಶ್ರೀ ದೊಡ್ಡ ಬಸವೇಶ್ವರ ಸಮುದಾಯ ಭವನ, ಶ್ರೀ ದೊಡ್ಡೇಶ್ವರದ ಸಮುದಾಯ ಭವನ, ಅದ್ರ ಇವತ್ತಿಗೂ ಕಟ್ಟಡ ಆಗಿಲ್ಲ. ಯಾವಾಗ ನಾವು ಇದು ಪೇಪರ್ನಲ್ಲಿ ಚೆಕ್ ಮಾಡ್ತಾ ಇದ್ದೇವೆ, 2ನೇ ಹಂತದಲ್ಲಿ ಕಟ್ಟಡನಲ್ಲೇ ಇದೆ ಅಂತ ಲೋಕಾಯುಕ್ತ ಆಫೀಸ್ನಲ್ಲಿ ಇದು ಬರ್ತಾ ಇದೆ. ಇದರ ಅರ್ಥ ಗೊತ್ತಾಗುತ್ತೆ ಅಂದರೆ ತುಂಬ ಭ್ರಷ್ಟಾಚಾರ ನಡೆದಾ ಇದೆ. ಆ ಸಮುದಾಯ ಭವನ ಇಲ್ಲಿದೆ ಅನ್ರಿ? ಸಮುದಾಯ ಭವನ ಇಲ್ಲಿಲ್ಲ. ಅದು ಸಮುದಾಯ ಭವನ ನೋಡ್ತಾ ಇಲ್ಲೇ ಇಲ್ಲಿ ಸಮುದಾಯ ಭವನ ಇಲ್ಲ. ಯಾವಾಗ ಇದರ ಕೊರತೆ ನಾನು ಎಲ್ಲರಿಗೂ ಮನವಿ ಹಾಕಿದ್ದೀನಿ, ಸ್ಟೇಟು ಸೆಂಟ್ರಲಿಗೆ. ಸ್ಟೇಟ್ನಲ್ಲಿ CM ಆಯಿತು, SP, ಪೊಲೀಸರು, ಲೋಕಾಯುಕ್ತರು, DC ಎಲ್ಲರಿಗೂ ಇವ್ರಿಗೆ ನಾನು ಮನವಿ ಮಾಡಿದ್ದೆ. ಸೆಂಟ್ರಲ್ನಲ್ಲಿ ರಾಷ್ಟ್ರಪತಿಗೂ ಮನವಿ ಮಾಡಿದ್ದೆವು, ಹೋಮ್ ಮಿನಿಸ್ಟರಿಗೆ ಮನವಿ ಮಾಡಿದ್ದೆವು. ರಾಷ್ಟ್ರಪತಿ ಅವ್ರದ್ದು ಇಮೇಲ್ ಮುಖಾಂತರ ಉತ್ತರ ಬಂದಿದೆ ಕರ್ನಾಟಕ CM ಅವರಿಗೆ, ಇದನ್ನು ಹುಡುಕೆ ಕೊಡಿ, ತನಿಖೆ ಮಾಡಿ ಅಂತ. ಆದರೆ ಇವತ್ತಿಗೆ ಅದು ಇದನ್ನು ಕರೆಕ್ಟಾಗಿ ತನಿಖೆ ಮಾಡ್ತಾ ಇಲ್ಲ. ತಹಸೀಲ್ದಾರ್ಗೆ ಯಾವಾಗ ಇದ್ರ ಬಗ್ಗೆ ನಾವು ಕೇಳ್ತಾ ಹೋಗ್ತೇವೆ, ತಹಸೀಲ್ದಾರ್ ಬೆದರಿಕೆ ಆಗ್ತಾ ಇದ್ದಾರೆ. ಏನಂತೆ, ನಾವು ಇದನ್ನು ಇನ್ನೂ ಮಾಹಿತಿ ಕೊಡೋಂಗಿಲ್ಲ, ಕರೆಕ್ಟಾಗಿ ತನಿಖೆ ಮಾಡೋಂಗಿಲ್ಲ, ನಿಮಗೆ ಯಾರು ಬೇಕಾದ್ರೂ ಹೋಗಿ ಹೇಳ್ತಾರೆ ಹೇಳ್ಬೋದು. ನೀವು ಹೋಗಿ ಇದನ್ನು DC ಆರ್ಗಾರ ಹೇಳಿ, AC ಆರ್ಗಾರ ಹೇಳಿ, ನಮಗೇನು ಮಾಡೋಕೆ ಇದು ನಾವು ಹೆಂಗೆ ಮುಚ್ಚಾಗಬೇಕು ನಮ್ಗೆ ಗೊತ್ತಿದೆ. ನೀವು ಮಾಲಿಯಲ್ಲೇ ಇದ್ದೀರಿ ಅಂತ ಅದಕ್ಕೆ ನಿಮ್ಗೆ ಸುಮ್ಮನೆ ಬಿಡ್ತಾ ಇದೆ. ಇಲ್ಲಿಕ್ಕಾದ್ರೆ ಮಾಲಿಯಲ್ಲಿ ಇರ್ತಿರ್ಲಿಕ್ಕೆ ಅದು ಬೇರೆ ಥರ ಹಾಕಿತ್ತಂತ ಹಿಂಗೆ ತಹಸೀಲ್ದಾರ್ ಬೆದರಿಕೆ ಹಾಕಿದ್ದಾರೆ. ಪಂಚಾಯತ್ ಅವ್ರು ಏನಂತಾರೆ? ಈಗ ಪಂಚಾಯತ್ದಾರನು ಪೇಪರ್ ಕೊಡ್ತಾ ಇಲ್ಲ. ಅವರು ರಾಜಕೀಯ ಒತ್ತಡದಿಂದ ಇದನ್ನು ಮುಚ್ಚಾಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಭಯ ಇದೆ ಅಂತ. ಇದು ಭ್ರಷ್ಟಾಚಾರ ಯಾರು ಮಾಡಿದ್ದಾರೆ ಊರನ್ನಲ್ಲೇ ಅವ್ರದ್ದು ಹೊರಗೆ ಬರ್ತೈತಿ, ಹೊರಗೆ ಬಂದು ಅವ್ರ ಸಮಸ್ಯೆ ಉದ್ಭವನೆ ಆಗುತ್ತೆ ಅಂತ ಅದಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇದನ್ನು ಹಾಕೋಕ್ಕೆ ರಾಜಕೀಯ ಒತ್ತಡದಿಂದ. ಈ ಕುರಿತು ಸಂಬಂಧಪಟ್ಟ ದಾಖಲೆಗಳನ್ನು ಪಡೆಯಲು ಸವಡಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಹಾಗೂ ರೋಣ ತಹಶೀಲ್ದಾರ್ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.